ಹೊಸ ಬೆಳಕು ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ. ಹೊಸ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಲವ್ ಇಂಡಿಯಾ ರೀಜನಲ್ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕರು ಅಧ್ಯಕ್ಷರು ಆಗಿರ್ತಕ್ಕಂಥ ಕೈಲಾಸ್ ಚಂದ್ರಶೇಖರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಲವ್ ಇಂಡಿಯಾ ಏನು ಸರ್? ಇದು ಲವ್ ಇಂಡಿಯಾ ರೀಜನಲ್ ಇನ್ಸ್ಟಿಟ್ಯೂಟು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಹಾಂ, ಲವ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಈಸ್ ಎ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ನು, ಒಂದು ಸೋಷಿಯಲ್ ಆರ್ಗನೈಸೇಷನ್ನು. ನಾವು ಹೆಚ್ಚಾಗಿ ಯೂನಿಟಿ, ನ್ಯಾಷನಲಿಸಮ್, ಪೇಟ್ರಿಯಾಟಿಸಮ್ ಈ ವಿಷಯದಲ್ಲಿ ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ಈ ಥರ ಒಂದು ಹೆಸರು ಇಟ್ಕೊಂಡಿದ್ದೀವಿ, ಲವ್ ಇಂಡಿಯಾ ರೀಜನಲ್ ಇನ್ಸ್ಟಿಟ್ಯೂಟ್. ಓಕೆ, ಇದ್ರ ಚಟುವಟಿಕೆಗಳೇನು ಸರ್? ಇದ್ರ ಚಟುವಟಿಕೆಯಲ್ಲಿ ವಿ ಗೋ ವಿತ್ ಯೂನಿಟಿ ಪ್ರೋಗ್ರಾಮ್ಸ್, ವೆಲ್ಫೇರ್ ಪ್ರೋಗ್ರಾಮ್ಸು, ಮತ್ತು ನ್ಯಾಷನಲಿಸಮ್, ಮತ್ತು ಪೇಟ್ರಿಯಾಟಿಸಮ್, ಮತ್ತು ಅನೇಕ ಈಗ ಎಂಪವರ್ಮೆಂಟ್, ವಿಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಶಾಲೆ ಮಕ್ಕಳಿಗೆ, ಕಾಲೇಜಿನ ವಿದ್ಯಾರ್ಥಿಗಳಿಗೆ. ಸೊ ಆಗ ಇದನ್ನೆಲ್ಲ ನಾವು ಒಂದು ಅಂಡರ್ ಒನ್ ರೂಫ್ ವಿ ಆರ್ ಟ್ರೈಂಗ್ ಟು ರನ್ ದಿಸ್ ಪ್ರೋಗ್ರಾಮ್. ಸರಿ, ಈ ಲವ್ ಇಂಡಿಯಾದಲ್ಲಿ ನೀವು ಯೂನಿಟ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀರಾ. ಹಾಗೆ ನ್ಯಾಷನಲಿಸಮ್ ಪ್ರಮೋಷನ್ ಕ್ಯಾಂಪೇನ್ ಅನ್ನೋದು ನಿಮ್ಮದು ಬಹಳ ಪ್ರಸಿದ್ಧಿ ಆಗಿರುವಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಹೌದು ಸರ್, ಇದು ಯೂನಿಟಿ ಆ್ಯಂಡ್ ವೆಲ್ಫೇರ್ ಆರ್ಗನೈಸೇಷನ್ ಅಂತ ನಾನು 1993 ನನಗೆ ತಾರೀಕು ಚೆನ್ನಾಗಿ ನೆನಪಿದೆ. August 11, 1993 ನಾವು ಇದನ್ನು ಒಂದು ಆರ್ಗನೈಸೇಷನ್ ಅಂಡರ್ ದಿ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಮಾಡಿದ್ವಿ. ಆವಾಗಲೇ ನಮಗೆ ಇಷ್ಟ ಇತ್ತು ಯೂನಿಟಿ ಆ್ಯಂಡ್ ವೆಲ್ಫೇರ್ ಕಡೆಗೆ ಹೆಚ್ಚು ಗಮನ ಕೊಡಬೇಕು ನಾವು ಅಂತ. ಯಾಕಂದರೆ ನಾನು NCCಯಲ್ಲಿದ್ದೆ, NSSಲ್ಲಿ ಕೂಡ ಇದ್ದೆ. ಎಲ್ಲೋ ಒಂದು ಕಡೆ ಎಲಿಮೆಂಟು ಒಂದು ಮಿಸ್ ಆಗ್ತಾಯಿತ್ತು. ಸ್ಟೂಡೆಂಟ್ಸ್ಗೆ ಒಂದು ದೇಶದ ವಿಷಯದಲ್ಲಿ ಏಕತೆ, ಐಕ್ಯತೆ ಈ ಥರ ವಿಷಯಗಳಲ್ಲಿ ಹೆಚ್ಚಾಗಿ ನಾಲೆಜ್ ಇರಲಿಲ್ಲ. ಈಗ ಯಾವುದೇ ಒಂದು ಲೆಕ್ಕದಲ್ಲಿ ರಿಪಬ್ಲಿಕ್ ಡೇ ಅಥವಾ ನಾವು ರಿಪಬ್ಲಿಕ್ ಅಥವಾ ಡೆಮೋಕ್ರಸಿ ಇದರಲ್ಲಿರೋ ವ್ಯತ್ಯಾಸ, ನ್ಯಾಷನಲಿಸಮ್, ಪೇಟ್ರಿಯಾಟಿಸಮ್ ಇಲ್ಲಿರೋ ವ್ಯತ್ಯಾಸ. ಸೊ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಐ ವಾಂಟೆಡ್ ಒನ್ ಇನ್ಸ್ಟಿಟ್ಯೂಷನ್ ಹೆಡೆಡ್ ಬೈ ಸಮ್ ಟೀಚರ್ಸ್, ಲೈಕ್ ಮೈಂಡೆಡ್ ಪೀಪಲ್. ಅದಕ್ಕೋಸ್ಕರ ಈ ಥರ ಒಂದು ಹೆಸರು ಲವ್ ಇಂಡಿಯಾ ಅಂತ ಇಟ್ಟು ಈ NPC ಕಾರ್ಯಕ್ರಮನ ಜಾರಿಗೆ ತಂದ್ವಿ. ಈ NPCನ ನೀವು ಎಲ್ಲ ಪ್ರೈವೇಟ್ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನಿಮ್ಮದೇ ಆದ ಒಂದು ಗ್ರೂಪ್ ಒಂದಿಗೆ ಹೋಗಿ ಆ ಗ್ರೂಪ್ ಮುಖಾಂತರ ನೀವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀರಾ? ಹೌದು ಹೌದು ಹೌದು. ಓಕೆ ಸರ್, ಹಾಗೆ ನಿಮ್ಮ ಟ್ರಸ್ಟ್ಗೆ ಮೆಂಬರ್ಶಿಪ್ ತೊಗೋಬೇಕು ಅಥವಾ ನಿಮ್ಮ ಟ್ರಸ್ಟ್ನಲ್ಲಿ ಅವರು ಒಂದು ಸಹಭಾಗಿತ್ವ ಪಡಿಬೇಕು ಅಂತ ಅಂದರೆ ಏನು ಮಾಡಬೇಕು? ಮೆಂಬರ್ಶಿಪ್ ಫೀಸ್ ಅಂತ ನಾವು ಕಲೆಕ್ಟ್ ಮಾಡ್ತೀವಿ. ಒಂದು 100 ರೂಪೀಸು ಒಂದು ಆ್ಯನ್ಯಲ್ ಮೆಂಬರ್ಶಿಪ್ ಇದೆ, 1000 ರೂಪೀಸ್ ಲೈಫ್ ಟೈಮ್ ಮೆಂಬರ್ಶಿಪ್ ಅಂತ ಇದೆ. ಅವ್ರಿಗೆ ನಾವು ಟೀ ಶರ್ಟ್ಸು, ಕ್ಯಾಪ್ಸು, ಬ್ಯಾಡ್ಜಸ್ಸು ಇದನ್ನೆಲ್ಲ ಕೊಡ್ತಾಯಿದ್ದೀವಿ. ಇದು ಹೆಚ್ಚಾಗಿ ಟು ಮೇಕ್ ದೆಮ್ ಗೆಟ್ ಇನ್ವಾಲ್ವ್ಡ್ ವಿತ್ ಎ ಸಿಂಗಲ್ ಮೈಂಡೆಡ್ ಪ್ಯಾಷನಲ್ಲಿ ಬರಬೇಕು. ಅವರೆಲ್ಲ ನಮ್ಮ ಜೊತೆಗೆ ಸೇರಿ ಒಗ್ಗೂಡು ಕೆಲಸ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಈ ಥರ ಒಂದು ಸದಸ್ಯತ್ವ ಕೂಡ ಇಟ್ಕೊಂಡಿದ್ದೀವಿ. ಈಗ ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಿಮ್ಮ ಸಂಘ ಸಂಸ್ಥೆಗಳು ಇದೆ ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಇದ್ರ ಬ್ರ್ಯಾಂಚಸ್ ಓಪನ್ ಮಾಡಿದ್ದೀರಾ? ಅಲ್ಲಿ ಹೇಗೆ ಅವ್ರು ನಿಮ್ಮನ್ನು ಸಂಪರ್ಕ ಮಾಡಬೇಕು? ಇದು ನಾನು ಬ್ರ್ಯಾಂಚಸ್ಸು ಹೇಳೋದಕ್ಕಿಂತ ಇದು ಒಂದು ಶಾಖಾ ಟೈಪು. ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಲವ್ ಇಂಡಿಯನ್ಸ್ ಇದ್ದಾರೆ, ನಮ್ಮ ಲವ್ ಇಂಡಿಯಾ ಸದಸ್ಯರು ಇದ್ದಾರೆ, ನಮ್ಮ ಲವ್ ಇಂಡಿಯಾ ಕಾರ್ಯದರ್ಶಿಗಳಿದ್ದಾರೆ. ಅವ್ರ ಜೊತೆಗೆ ಒಂದು 10 ವಾಲಂಟಿಯರ್ಸು, ಒಂದು 10 ಲೀಡರ್ಸ್ ಇದ್ದಾರೆ. ಇವರೆಲ್ಲ ಸೇರಿ ಅಲ್ಲಿ ಕಾರ್ಯಕ್ರಮಗಳು, ನಾವು ಇಲ್ಲೇನು ಹೆಡ್ ಆಫೀಸಲ್ಲಿ ನಾವು ಜಾರಿಗೆ ತರ್ತೀವಿ ಕಾರ್ಯಕ್ರಮಗಳನ್ನ, ಅದನ್ನೆಲ್ಲ ಅಲ್ಲಿ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ, ಅಸ್ತಿತ್ವಕ್ಕೆ ತರ್ತಾರೆ. ಈಗ ಯಾವ್ಯಾವುದಾಗಿ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ ಈ ಲವ್ ಇಂಡಿಯಾ ಜನಗಳಿಗೋಸ್ಕರ ಈ ಸರ್ವೀಸನ್ನು ಕೊಡ್ತಾ ಇದೆ? ನಮ್ಮ ಮುಖ್ಯ ಉದ್ದೇಶನೇ ಸರ್, ಇಂಡಿಯಾ ಫಸ್ಟ್, ಸರ್ವೀಸ್ ಫಸ್ಟ್. ಸೊ ಇಂಡಿಯಾ ಫಸ್ಟ್, ಸರ್ವೀಸ್ ಫಸ್ಟ್. ಇದೊಂದೇ ಸಿಂಗಲ್ ಮೋಟೋ ಇಟ್ಕೊಂಡು ಅದಕ್ಕೊಂದು ಸ್ಲೋಗನ್ ಕಾಲ್ ಕೂಡ ಮಾಡಿದ್ದೀವಿ, ಮೈ ಹಾರ್ಟ್ ಬೀಟ್ಸ್ ಫಾರ್ ದ ನೇಷನ್ ಅಂತ. ಈ ಒಂದು ವಿಷಯದಲ್ಲಿ ನಾವು NPC ಅಂದರೆ ನ್ಯಾಷನಲಿಸಮ್ ಪ್ರಮೋಷನ್ ಕ್ಯಾಂಪೇನ್, ಈ ಒಂದು ವಿಷಯದಲ್ಲಿ ನಾವು ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿ, ತಾಲೂಕ್ಸಲ್ಲಿ ಮತ್ತು ನಮ್ಮ ಏರಿಯಾ ವೈಸ್ ಯೂನಿಟ್ಸಲ್ಲಿ ಎಲ್ಲ ಕೂಡ ನಾವು ಇಂಪ್ಲಿಮೆಂಟೇಷನ್ಗೆ ಪ್ರಾಸೆಸ್ಸು ಮಾಡ್ತಾಯಿದ್ದೀವಿ. ಓಕೆ, ನಿಮ್ಮ ಟ್ರಸ್ಟ್ ಕಡೆಯಿಂದ ಬಡ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಗೂ ಹಳೇದಾಗಿರ್ತಕ್ಕಂಥ ಶಾಲೆ ಕಾಲೇಜುಗಳನ್ನು ಕೂಡ ನೀವು ಇಂಪ್ರೂವ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ. ಹೌದು, ಇದನ್ನು ನಾವು ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನಾವು ಹೋಗ್ತಾ ಇರ್ತೀವಿ, ನಮ್ಮ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಸುಮಾರು ಕಡೆ. ಆ ಆ್ಯಕ್ಟಿವಿಟೀಸ್ ಜೊತೆಗೆ ನಾವು ಅಲ್ಲಿ ನಮ್ಮ ಕಾರ್ಯದರ್ಶಿ ಮತ್ತು ನಮ್ಮ ವಾಲಂಟಿಯರ್ಸು ಮತ್ತು ಲೀಡರ್ಸ್ ಎಲ್ಲ ಇದ್ದಾರೆ. ಅಲ್ಲಿಗೆ ನಾವು ಹೋಗಿರೋವಾಗ ನಮಗೆ ಕೆಲವ್ರು ಹೇಳ್ತಾರೆ, ಈ ಥರ ಒಂದು ಶಾಲೆ ಇದೆ, ನೀವು ಲವ್ ಇಂಡಿಯಾ ಅಂತ ಮಾಡಿದ್ದೀರಾ ಕಾರ್ಯಕ್ರಮ, ನಿಮ್ಮದು ಸಂಘಟನೆ ಇದೆ, ಜನ ಇದ್ದಾರೆ, ನಮಗೆ ಸಹಾಯ ಮಾಡಿ
ಆರ್ಥಿಕ ಸಹಾಯ ಇಲ್ಲ ಅಂದರೂ ಕೂಡ ನಮ್ಮ ಶಾಲೆನ ಸರಿಪಡಿಸಿ ಅದು. ಸೊ ನಾವು ನೇರವಾಗಿ ಮಾಡಲಿಲ್ಲ ಅಂದರೂ ಕೂಡ ನಮ್ಮ ಜೊತೆಗೆ ರೋಟ್ರಾಕ್ಟ್ ಇರ್ಬೋದು, ರೋಟ್ರಿ ಇರ್ಬೋದು, ಲಯನ್ಸ್ ಇರ್ಬೋದು, ಅವ್ರ ಜೊತೆಗೆ ಸೇರಿ ಕೆಲವು ಸಲ ಅವರೇ ಮಾಡಿಸ್ತಾರೆ, ಕೆಲವು ಸಲ ನಾವೆಲ್ಲ ಸೇರಿ ಮಾಡ್ತೀವಿ. ಓಕೆ. ಸೊ ಬಡ ವಿದ್ಯಾರ್ಥಿಗಳಿಗೆ ನೀವು ಬಟ್ಟೆಗಳನ್ನು ಕೊಡಿಸ್ತೀರಾ, ಹಾಗೆ ಪುಸ್ತಕಗಳು. ಈ ಕರೋನಾ ಸಂದರ್ಭದಲ್ಲಿ ಎಲ್ಲರಿಗೂ ನೀವು ಕಂಪ್ಯೂಟರ್ಗಳು, ಮೊಬೈಲ್ಗಳನ್ನು ಕೂಡ ಕೊಡಿಸಿದ್ದೀರಾ ಅಲ್ವಾ? ಹೌದು ಹೌದು ಹೌದು. ಈ ಕರೋನಾ ಟೈಮಲ್ಲಿ ನನಗನ್ಸುತ್ತೆ ಸಹಜವಾಗಿ ಪ್ರತಿಯೊಬ್ಬರು ಸಂಘಟನೆಯಲ್ಲಿ ಕೆಲಸ ಮಾಡೋರು ಅಥವಾ ಈವನ್ ಪರ್ಸನಲ್ ಆಗಿ ಅವರವ್ರ ಕೆಪಾಸಿಟಿ ಮೀರಿ ಕೂಡ ಬಹಳ ಜನ ಸಹಾಯ ಮಾಡಿದ್ದಾರೆ. ಅದರಲ್ಲಿ ನಾವು ಈ ಮೈಗ್ರೆಂಟ್ ವರ್ಕರ್ಸು ಸುಮಾರು ಜನ ಬೇರೆ ಬೇರೆ ಕಡೆ ಇದ್ದಿದ್ದವ್ರಿಗೆ ಊಟದ ಸಹಾಯ ಮಾಡಿದ್ವಿ. ಮತ್ತು ಇನ್ನು ಕೆಲವ್ರಿಗೆ ನಾವು ಬಟ್ಟೆ, ತಟ್ಟೆ ಇಂಥದ್ದೆಲ್ಲ ಕೊಟ್ಟಿದ್ದೀವಿ ಈ ಕರೋನಾ ಟೈಮಲ್ಲಿ. ಅದು ಬಿಟ್ಟರು ನಂತರ ನಾವು ಬೇರೆ ಲೆಕ್ಕದಲ್ಲಿ ಮಾತಾಡಿದ್ರೆ ನಾವು ಸ್ಲಮ್ಸು ಮತ್ತು ಈ ಬಿಲೋ ಪಾವರ್ಟಿ ಲೈನಲ್ಲಿ ಯಾರಿದ್ದಾರೆ ವಿದ್ಯಾರ್ಥಿಗಳು ಅಥವಾ ಸ್ಲಮ್ಸಲ್ಲಿ ಯಾವ ಫ್ಯಾಮಿಲೀಸ್ ಇದೆ ಅವ್ರಿಗೆ ನಾವು ಅಲ್ಲಿರೋ ಮಕ್ಕಳದು ಸೆನ್ಸಸ್ ಥರ ತೊಗೊಂಡು ಅಲ್ಲಿರೋ ಲೋಕಲ್ ಲೀಡರ್ಸ್ಗೆ ಹೇಳಿ ಆ ಸೆನ್ಸಸ್ ತೊಗೊಂಡು ಅವ್ರಿಗೆ ನಾವು ಬುಕ್ಸು, ಫ್ಯಾಮಿಲಿಗೆ ತಟ್ಟೆ, ಗ್ಲಾಸು, ಕ್ರಾಕರಿ ಯುಟೆನ್ಸಿಲ್ಸ್ ಏನಿದೆ ಅದೆಲ್ಲ ನಾವು ಕೊಡ್ತಾಯಿದ್ವಿ. ಕೆಲವು ಮಕ್ಕಳಿಗೆ ಬ್ಯಾಗ್ಸ್ ಕೂಡ ಕೊಡ್ತಾಯಿದ್ವಿ. ಇನ್ನು ಫೀಸ್ ವಿಷಯಕ್ಕೆ ಬಂದರೆ, ಇನ್ನು ಫೀಸಲ್ಲಿ ನಾವು ನಮ್ಮ ಲವ್ ಇಂಡಿಯಾ ಕಡೆಯಿಂದ ಗುರುತಿಸಿ ಒಂದು 6ರಿಂದ 8 ಮ್ಯಾಕ್ಸಿಮಮ್ 10 ಜನಕ್ಕೆ ವರ್ಷಕ್ಕೆ ನಾವು ಸಹಾಯ ಮಾಡ್ತೀವಿ. ಕಂಪ್ಲೀಟ್ ವಿದ್ಯಾಭ್ಯಾಸದ ಖರ್ಚು ವೆಚ್ಚ ಎಲ್ಲ ನೀವೇ ನೋಡ್ಕೊಳ್ತೀರಾ? ಹೌದು. ಹಾಗೆ ವಿಶೇಷ ಏನಪ್ಪಾ ಅಂತ ಅಂದರೆ, ಇಲ್ಲಿವರೆಗೂ ಎಲ್ಲರೂ ಗಮನಿಸದೇ ಇರೋದು, ನೀವು ತುಂಬ ಚೆನ್ನಾಗಿ ಮಾಡಿರೋ ಕೆಲಸ, ನುರಿತ ತಜ್ಞರುಗಳನ್ನು ಇಟ್ಕೊಂಡು ಕೃಷಿ ಮಾಡೋದು ಹೇಗೆ ಅಂತ ರೈತರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಡೋ ಪ್ರಯತ್ನ ಪಟ್ಟಿದ್ದೀರಾ. ಅದು ಯಶಸ್ವಿ ಆಯ್ತಾ? ಚೆನ್ನಾಗಿ ಯಶಸ್ವಿ ಆಗಿದೆಯೋ ನನಗಷ್ಟು ಫೀಡ್ಬ್ಯಾಕ್ ಬಂದಿಲ್ಲ. ಬಟ್ ನಾವು ಸುಮಾರು ಕಡೆ ಮಾಡಿದ್ರಲ್ಲಿ ಅವರ ಸಕ್ರಿಯ ಭಾಗವಹಿಸೋದು ನಾವೆಲ್ಲ ನೋಡ್ತಾ ಇದ್ದರೆ, ಅವರ ಇನ್ವಾಲ್ವ್ಮೆಂಟು, ನಾವು ಅಲ್ಲಿ ಇದ್ದರೆ ನಮ್ಗೆ ಇನ್ನೂ 2 ದಿನ ಉಳಿಸ್ಕೊಳ್ಳೋದು ಮತ್ತು ಸುಮಾರು ಪ್ರಶ್ನೆಗಳು ಕೇಳೋದು, ತಿಳುವಳಿಕೆ ಹೆಚ್ಚಾಗಿ ಕೊಟ್ಟಿದ್ದೀವಿ. ಅದರಲ್ಲೂ ಹೆಚ್ಚಾಗಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಒಂದು ಮಾಡ್ತಾಯಿದ್ದೀವಿ. ಈ ಸಿಟಿಯಲ್ಲಿ ನಾವು ಟೆರೆಸ್ ಫಾರ್ಮಿಂಗು ಮತ್ತು ಇನ್ಹೌಸ್ ಫಾರ್ಮಿಂಗ್ ಈ ಥರದ್ದೆಲ್ಲ ಹೇಳ್ಕೊಡ್ತೀವಿ. ಅಲ್ಲಿ ಇದಕ್ಕೆ ಫಾರ್ಮ್ ಲ್ಯಾಂಡ್ಸ್ಗೆ ಹೋದರೆ, ಈಗ ನಾವು ಚಿಕ್ಕಮಗಳೂರು ಕಡೆ ಹೋಗಿದ್ವಿ, ತುಮಕೂರು, ಹಿರಿಯೂರು, ಮತ್ತು ಈ ಕರ್ನಾಟಕ ಬಿಟ್ಟು ದಾಟಿದ್ದೀವಿ, ಹೊಸೂರು ಕೂಡ ಹೋಗಿದ್ದೀವಿ, ಕೊಯಂಬತ್ತೂರು ಹೋಗಿದ್ದೀವಿ, ಅರವನಕಾಡು ಅಂತ ಒಂದಿದೆ ಊಟಿ ಪಕ್ಕದಲ್ಲಿ, ಅಲ್ಲೂ ಕೂಡ ಹೋಗಿದ್ದೀವಿ. ಅಲ್ಲೆಲ್ಲ ನಾವು ನೋಡಿದ್ದು ಏನಂದರೆ, ಅಲ್ಲಿ ಜನರಿಗೆ ಕಮರ್ಷಿಯಲ್ ಕ್ರಾಪ್ಸ್ ವಿಷಯದಲ್ಲಿ, ಮಲ್ಟಿ ಕ್ರಾಪಿಂಗು ಇಂಥ ವಿಷಯಗಳಲ್ಲಿ ಹೆಚ್ಚು ಮಾಹಿತಿ ಕೊಟ್ಟಿಲ್ಲ ಅಥವಾ ಅವ್ರಿಗೆ ಸಿಕ್ಕಿಲ್ಲ. ದೇ ಮೇ ಬಿ ಇಗ್ನೋರೆಂಟ್ ಆರ್ ದೇ ಮೇ ಬಿ ಅಡಮೆಂಟ್ ವಿತ್ ದೇರ್ ಲ್ಯಾಂಡ್ ಆ್ಯಂಡ್ ಅವ್ರ ಕ್ರಾಪ್ಸ್ ಇದೇ ಹಾಕಬೇಕು ಅನ್ನೋದು ಇರ್ಬೋದು, ಗೊತ್ತಿಲ್ಲ. ಬಟ್ ನಾವು ಹೇಳಿದ ಮೇಲೆ ಅವರು ಭಾಳ ಆಸಕ್ತಿ ತೋರಿಸಿದ್ದಾರೆ. ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸಿ ನೀವೇನೆ, ಮತ್ತು ಯಾವ ಬೆಳೆ ಬೆಳೆದ್ರೆ ಅವ್ರಿಗೆ ಇಳುವರಿ ಚೆನ್ನಾಗಿ ಬರುತ್ತೆ, ಯಾವ ಬೆಳೆನ ಬೆಳಿಬೇಕು ಅಂತ ನುರಿತ ಈ ಕೃಷಿ ತಜ್ಞರುಗಳನ್ನ ಕರ್ಕೊಂಡು ಹೋಗಿ ಅದೆಲ್ಲ ಮಾಡಿದ್ದೀವಿ. ಹೌದು. ನಾವು ಡಾಕ್ಟರ್ಸು ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಲವ್ ಇಂಡಿಯಾದಲ್ಲೇ ಒಂದು 3-4 ಜನ ಇದ್ದಾರೆ. ಅವರು ನಮ್ಮ ಜೊತೆಗೆ ಸೇರಿ ನಾವು ಅವ್ರಿಗೆ ಅವರ ಒಂದು ಅಡ್ವೈಸ್ ಮೇಲೆ ನಾವೊಂದು ಟೀಮ್ ಕಟ್ಕೊಳ್ತೀವಿ. ಟೀಮ್ ಕಟ್ಕೊಂಡು ನಮ್ಮ ವಾಲಂಟಿಯರ್ಸ್ ಎಲ್ಲ ಒಂದು 10 ಜನ ಒಬ್ಬರೊಬ್ಬರು ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಜೊತೆಗೆ ಹೋಗಿ, ನೀವು ಹೇಳ್ದಂಗೆ ಸಾಯಿಲ್ ಟೆಸ್ಟಿಂಗು, ಹೆಚ್ಚಾಗಿ ಗೌರ್ಮೆಂಟ್ ಎಮಿನೆಂಟ್ ಸೈಂಟಿಸ್ಟ್ ಅವರು ಜೊತೆಗೆ ಬರ್ತಾರೆ. ಈ ಸಾಯಿಲ್ ಟೆಸ್ಟಿಂಗ್ ವಿಷಯಕ್ಕೆಲ್ಲ ಬಂದರೆ ಐ ಥಿಂಕ್ ದೇ ವಿಲ್ ಡೂ ದಟ್. ಹೆಚ್ಚು ಮಾಹಿತಿ ಅಂತೂ ಅವ್ರಿಗೆ ನಮ್ಮ ಎನ್ವಿರಾನ್ಮೆಂಟಲ್ ಸೈಂಟಿಸ್ಟಿಂದ ಭಾಳ ಸಿಗ್ತಾ ಇದೆ. ಅವರು ಸಾಯಿಲ್ ದೂರದಿಂದ ನೋಡಿ ಹೇಳ್ತಾರೆ, ಇಲ್ಲಿ ಈ ಕ್ರಾಪ್ ಬೆಳಿಬೋದು, ಅಥವಾ ಚಿಕ್ಕ ಜಮೀನಿದ್ರೆ ಅವ್ರಿಗೆ ಹೇಳ್ತಾರೆ, ನೀವೆಲ್ಲ ಯಾಕೆ ಸೇರಿ ಮಲ್ಟಿ ಕ್ರಾಪಿಂಗ್ ಮಾಡಿ ನೀವು ಶೇರ್ ಮಾಡ್ಬೋದು ಪ್ರಾಫಿಟ್ಸು ಅನ್ನೋದೆಲ್ಲ ಈ ಥರ ಒಂದು ಸಲಹೆಗಳು ಕೂಡ ಕೊಡ್ತಾ ಇದೆ. ಸಂಘಟನೆಯನ್ನು ಆಗಿ ಅಂತ ಹೇಳ್ತಾ ಅವ್ರಿಗೆ ಒಟ್ಟಿಗೆ ಬಾಳೋದ್ರಲ್ಲಿ ಸುಖ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀರಾ ಲವ್ ಇಂಡಿಯಾ ಮುಖಾಂತರ. ಹಾಗೆ ನಿಮ್ಮಲ್ಲಿ ಈ ಪ್ಲಾಸ್ಟಿಕ್ ಬಳಕೆ ನಿಷೇಧ ಅದ್ರ ಬಗ್ಗೆ ಬಹಳ ಹೋರಾಟ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಪರಿಸರ ಸ್ನೇಹಿ ಗಣಪತಿಗಳನ್ನು ಮಾಡೋದ್ರಿಂದ ಹಿಡಿದು, ಮಕ್ಕಳುಗಳ ಕೈಯಲ್ಲಿ ಮಾಡಿಸೋದ್ರಿಂದ ಹಿಡಿದು, ಮತ್ತು ಈ ಹಸಿರು ಅಭಿಯಾನ ಅಂತ ಮಾಡೋಕ್ಕೆ ನೀವು ಪ್ರಯತ್ನ ಪಟ್ಟಿದ್ರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಈಗ ತಾವು ಕೇಳಿದ್ರಿ ಪ್ಲಾಸ್ಟಿಕ್, ಆ್ಯಂಟಿ ಪ್ಲಾಸ್ಟಿಕ್ ಅಥವಾ ನಿಷೇಧದ ವಿಷಯ, ಪ್ಲಾಸ್ಟಿಕ್ ನಿಷೇಧ ಮಾಡೋಂಥ ವಿಷಯದಲ್ಲಿ ಕೇಳಿದ್ರೆ, ಇದು ನಾರ್ಮಲಾಗಿ ನಾನು ನೋಡ್ದಂಗೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್, ಕಾಲೇಜಸ್ಸಲ್ಲಿ ಮಾಡ್ತಾ ಇದ್ದಾರೆ. ಅದು ಈ ಪ್ರೈವೇಟಲ್ಲಿ ಮಾಡೋದು ನನಗೆ ಹೆಚ್ಚು ಗೊತ್ತಿಲ್ಲ. ಈ ಗೌರ್ಮೆಂಟ್ ಕಾಲೇಜಸ್ಸು, ಸ್ಕೂಲ್ಸಲ್ಲಿ ಕೆಲವು ಫೆಡರೇಷನ್ಸ್ ಇದೆ. ಗೌರ್ಮೆಂಟ್ ಎನ್ವೈರನ್ಮೆಂಟಲ್ ಫೆಡರೇಷನ್ಸು, ಫಾರೆಸ್ಟ್ ಆ್ಯಂಡ್ ಈ ಥರ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ರಿ, ವುಡ್ ರಿಸರ್ಚು, ಈ ಥರ ಒಂದು ಡಾಕ್ಟರ್ಸ್, ಅಲ್ಲಿರೋಂಥ ಸೈಂಟಿಸ್ಟ್ ಡಾಕ್ಟರ್ಸ್ ಆಗಿರ್ಬೋದು, ಅಲ್ಲಿರೋಂಥ ಆಫೀಸರ್ಸ್ ಆಗಿರ್ಬೋದು, ಅವರು ಮಾಡ್ತಾ ಇದ್ದಾರೆ ಇದು ಪ್ಲಾಸ್ಟಿಕ್
ಬಳಕೆಯಿಂದ ಏನೇನು ಅಪಾಯ ಇದೆ ಅನ್ನೋದು ವಿಷಯದಲ್ಲಿ ಅವರು ಮಾಹಿತಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಆದ ಜೊತೆಗೆ ನಾವು ಅವ್ರನ್ನೇ ಕರ್ಕೊಂಡು ಹಲವಾರು ಶಾಲೆಗಳು ಕಾಲೇಜುಗಳಿಗೆ ಹೋಗಿ ನಾವು ಈ ಕಾರ್ಯಕ್ರಮಗಳು ಮಾಡಿದ್ದೀವಿ. ನನಗೆ ಚೆನ್ನಾಗಿ ನೆನಪಿದೆ, ನಾವು ಪ್ರಾಜೆಕ್ಟ್ ಸ್ಕೂಲ್ಸು, ಈ ಟೌನ್ಶಿಪ್ ಸ್ಕೂಲ್ಸು ಇಂಥ ಕಡೆ ನಾವು ಹೆಚ್ಚಾಗಿ ಮಾಡಿದ್ದೀವಿ. ಕಾರಣ ಏನಂದರೆ ಅವ್ರಿಗೆ ತಿಳುವಳಿಕೆ ಇರಲ್ಲ. ಆ ತಿಳುವಳಿಕೆ ಕೊಡೋಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಿ, ಜೊತೆಗೆ ಗ್ರೀನ್ ಪ್ಲ್ಯಾಂಟೇಷನ್ ಕಾರ್ಯಕ್ರಮನೂ ಅದೇ ದಿನ ಇಟ್ಕೊಂಡು ಹೆಚ್ಚು ನಾಲೆಜ್ ಶೇರಿಂಗ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸರಿ, ಇನ್ನಷ್ಟು ವಿಚಾರಗಳನ್ನು KC ಸಿಂಗ್ ಅವ್ರ ಜೊತೆ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಒಂದು ಅದೇ ಮಕ್ಕಳ ಕೈಲಿ ನೀವು ಗಣಪತಿ ಮಾಡೋದು ಹೇಗೆ, ಅದು ಯಾವ ರೀತಿ ಮಣ್ಣಿನಲ್ಲಿ ಮಾಡಬೇಕು, ಪರಿಸರ ಸ್ನೇಹಿಯಾಗಿರಬೇಕು, ಆ ರೀತಿ ಎಲ್ಲ ಶಾಲಾ ಕಾಲೇಜುಗಳಿಗೆಲ್ಲ ಹೋಗಿ ಅದಕ್ಕೆ ಟ್ರೈನಿಂಗ್ ಎಲ್ಲ ಕೊಡಿಸಿ ಈ ಸತಿ ಅದೇ ಅವ್ರ ಕೈಲೇ ಗಣಪತಿ ಮಾಡಿಸಿ ಅದೇ ಗಣಪತಿನಿಟ್ಟು ಅವ್ರ ಮನೆಯಲ್ಲಿ ಪೂಜೆ ಮಾಡೋ ಹಾಗೆ ಮಾಡಿದ್ರಿ. ಅದು ನಿಮಗೆ ಹೇಗೆ ಐಡಿಯಾ ಬಂದಿದ್ದು ಆ ರೀತಿ ಮಾಡಬೇಕು ಅಂತ? ಇದು ನಾವೊಂದು ಸೆಮಿನಾರ್ ಮತ್ತು ವರ್ಕ್ಶಾಪ್ಸ್, ಈ ಲೆಕ್ಚರ್ ಸೆಷನ್ಸ್, ಇದು 3 ಮಾಡ್ಕೊಂಡಿದ್ದೀವಿ. ಒಂದು ಲೆಕ್ಚರ್ ಸೆಷನಲ್ಲಿ ಸೆಮಿನಾರ್ಸು, ಆ ಸೆಮಿನಾರ್ಸ್ ಬಿಟ್ಟು ವರ್ಕ್ಶಾಪ್ಸು. ಈಗ ನಾವು ಈ ಥರ ಮಾಡೋ ಒಂದು ಕಮಿಟಿ ಮಾಡಿದ್ದೀನಿ ನಾನು. ಸಿನ್ಸ್ ಐ ಆಮ್ ದ ಚೇರ್ಮ್ಯಾನ್, ಐ ಮೇ ನಾಟ್ ಬಿ ಏಬಲ್ ಟು ಮೂವ್ ಔಟ್ ವೆರಿ ಫ್ರೀಕ್ವೆಂಟ್ಲಿ ಆನ್ ಆಲ್ ಪ್ರೋಗ್ರಾಮ್ಸ್. ಈ ಹೆಚ್ಚು ನನಗೆ ಗೊತ್ತೂ ಆಗಲ್ಲ ಏನೇನು ಕಾರ್ಯಕ್ರಮಗಳು ನಾನು ಮಾಡಬೇಕು ನೆಕ್ಸ್ಟ್ ಮಂತು ಮತ್ತು ಇದ್ರ ನಂತರ ಅನ್ನೋದು ನನಗೆ ಹೆಚ್ಚು ಗೊತ್ತಾಗಲ್ಲ. ಅದಕ್ಕೆ ಒಂದು ಕಮಿಟಿ ಮಾಡಿದ್ದೀನಿ, ಈ ಸೆಮಿನಾರ್ಸ್ ಆ್ಯಂಡ್ ವರ್ಕ್ಶಾಪ್ಸ್ ಕಮಿಟಿ ಅಂತ ಒಂದು ಮಾಡಿದ್ದೀನಿ. ಅವರು ನನಗೆ ಸುಮಾರು ವರ್ಷಕ್ಕೆ ಒಂದು 8-10 ಕೊಡ್ತಾರೆ. ಅದರಲ್ಲಿ ನಾನು ಐ ವಿಲ್ ಮೆನ್ಷನ್ 1 or 2 ಇನ್ ಅಡಿಷನ್, ಅಥವಾ ಅದನ್ನೆಲ್ಲ ನಾನು ಅಪ್ರೂವ್ ಮಾಡ್ತೀನಿ. ಸೊ ಹಾಗೆ ಮಾಡೋವಾಗ ಇನ್ನು ಕೆಲವರು ಅದರಲ್ಲಿ ಹೆಚ್ಚು ಮಾಹಿತಿ ಉಳ್ಳವಂಥವ್ರಿಗೆ ನಾನು ಪ್ರಾಜೆಕ್ಟ್ ಲೀಡರ್ ಮಾಡ್ತೀನಿ. ಆ ಪ್ರಾಜೆಕ್ಟ್ ಲೀಡರ್ಸ್ ಏನು ಮಾಡ್ತಾರೆ, ಅವರು ಕ್ಲಾಸ್ನ ಕಂಡಕ್ಟ್ ಮಾಡಿ ಪ್ರಾಕ್ಟಿಕಲಾಗಿ ಆ ಮಕ್ಕಳನ್ನೇ ಒಂದೊಂದು ಸೆಷನ್ ಆ ಮಕ್ಕಳಿಗೆ ಇಟ್ಕೊಳ್ತಾರೆ. ಅವ್ರ ಮನೆ ಮೇಲೆ ರೂಫ್ ಟಾಪ್ ಮೇಲೆ ನೋಡಿಕೊಂಡು ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ. ಈ 3 ಜನ ಹೋಗಿ ಮಾತಾಡಿ ಒಂದು ಶಾಲೆಯಲ್ಲಿ ಹೇಳ್ಕೊಡೋದು. ಮತ್ತು ಇನ್ನು ಕೆಲವರು ಮನೆಗಳಲ್ಲೇ ಒಂದು ಕಾಲನಿ ಇದ್ದರೆ ಆ ಕಾಲನಿಯಲ್ಲಿ ಯಾರ್ದಾನ ಒಂದು ಮನೆ, ಒಂದು ಸೂಕ್ತವಾದ ಒಂದು ಸ್ಥಳ ನೋಡಿ ಅಲ್ಲಿ ಹೇಳ್ಕೊಡ್ತಾರೆ. ಇವ್ರಿಗೆ ಒಂದು ಪ್ಯಾಷನ್ನು. ನಾವು ಅವ್ರನ್ನ ಹೆಚ್ಚಾಗಿ ಫ್ರೀಡಮ್ ಕೊಡ್ತೀವಿ. ವಿ ಗಿವ್ ಫ್ರೀಡಮ್, ವಿ ಗಿವ್ ದೆಮ್ ಲಿಬರ್ಟಿ, ದೇ ಫೈಂಡ್ ಅಟರೆನ್ಸ್ ಇನ್ ಅವರ್ ಲವ್ ಇಂಡಿಯಾ. ಈ ಲವ್ ಇಂಡಿಯಾ ಯಾವ ಥರ ಇದೆ ಅಂದರೆ, ಈ ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತೀವಿ ನಾವು, ಆ ಡೆಮೊಕ್ರೆಟಿಕ್ಕಾಗಿ ನಾವು ಬೆಳೆಸ್ತಾ ಇದ್ದೀವಿ ಲವ್ ಇಂಡಿಯಾ ಸಂಸ್ಕೃತಿನ. ಸೊ ಹಾಗಾಗಿ ಇಲ್ಲಿ ಅವರು ಪ್ರತಿಯೊಂದು ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗ ಗಣಪತಿ ಏನು ಅದರಿಂದ ಆಗ್ತಾರಂಥ ಕೆಟ್ಟು ಪರಿಣಾಮಗಳು, ಈ ಹಬ್ಬ ನಂತರ ಆಗಂಥ ಕೆಟ್ಟು ಪರಿಣಾಮಗಳು, ಈ ಪ್ಲಾಸ್ಟಿಕ್ ಯೂಸು ಮತ್ತು ಈ POP ಇಂದ ಮಾಡಿರೋಂಥದ್ದು, ಇದೆಲ್ಲ ಹೆಚ್ಚಾಗಿ ಯೂಸ್ ಮಾಡೋಂಥ ಕೆಮಿಕಲ್ಸಿಂದ ಬಹಳ ಹಾನಿಗಳಾಗ್ತಾ ಇದ್ದು ನಾವು ಕೇಳ್ತಾ ಬಂದ್ವಿ. ಅದನ್ನು ತೊಗೊಂಡೋಗಿ ಕೆರೆ ಬಾವಿಗಳಿಗೆ ಬಿಟ್ಬಿಡ್ತಾರೆ, ಅಲ್ಲಿ ನೀರು ಕಲುಷಿತವಾಗುತ್ತೆ. ಹೌದು, ಅಲ್ಲಿಂದ ತಗೊಂಡೋಗಿ ಆ ಮಣ್ಣನ್ನ ತಗೊಂಡೋಗಿ ಯಾವುದೋ ಮತ್ತೆ ಜಮೀನಿಗೆ ಹಾಕಿದ್ರೆ ಆ ಜಮೀನು ಕಲುಷಿತ ಆಗುತ್ತೆ. ಒಂದರಿಂದ ಒಂದು ತೊಂದರೆಗಳಾಗುತ್ತೆ. ಆ ತೊಂದರೆಗಳ ಅನುಭವಿಸ್ದಲೇ ಈ ಎಕೋ ಫ್ರೆಂಡ್ಲಿ ಗಣೇಶನ ಮನೆಯಲ್ಲೇ ಮಾಡಿ ಅಲ್ಲೇ ಪೂಜೆ ಮಾಡಿ ನಿಮ್ಮನೆ ಪಾಟಲ್ಲೇ ಬಿಟ್ಟು ಅದರಿಂದ ಒಂದು ಗಿಡ ಬೆಳೀರಿ ಅಂತ ನೀವು ಕೊಟ್ಟಿದ್ದೀರಾ. ಅದು ನಂತರ ಸ್ವಲ್ಪ ಯಶಸ್ವಿಯಾಗಿ ಕಾಣ್ತು ನನಗೆ. ಆಮೇಲೆ ನಮ್ಮ ಲವ್ ಇಂಡಿಯಾ ಸೆಮಿನಾರ್ ಹಾಲಲ್ಲೇ ಕಂಡಕ್ಟ್ ಮಾಡಿದ್ವಿ. ಅಲ್ಲೊಂದು 20 ಜನಕ್ಕೆ ನಾವು ವಿ ಪಿಕ್ಡ್ 20 ಸ್ಟೂಡೆಂಟ್ಸ್ ಆ್ಯಂಡ್ 20 ಫ್ರಮ್ ದಿ ಪಾವರ್ಟಿ ಲೈನ್, ಬಿಲೋ ಪಾವರ್ಟಿ ಲೈನ್, ಈ ಥರ ಏನಿದೆ ಅಲ್ಲಿಂದ ತಂದ್ವಿ. ನಾವು ಕೆಲವ್ರನ್ನ ಕರ್ಕೊಂಡು ಬಂದು ಒಂದು ದಿನ ಎಲ್ಲ ನಮ್ಮ ಸೆಮಿನಾರ್ ಹಾಲಲ್ಲಿ ಕ್ಲಾಸ್ ಕಂಡಕ್ಟ್ ಮಾಡಿದ್ವಿ. ಆ ಮಣ್ಣು ತೊಗೊಂಡು ಬಂದು ಸಿಂಪಲಾಗಿ ಮಾಡೋ ಗಣೇಶ, ಕಾಂಪ್ಲಿಕೇಟೆಡಾಗಿ ಮಾಡೋ ಗಣೇಶ, ಮತ್ತು ಅಕಸ್ಮಾತಾಗಿ ನಾವು ಮಾಡೋದಿಲ್ಲ, ನಾವು ಕೊಂಡ್ಕೊಳ್ತೀವಿ ಅಂದರೆ ಯಾವ ಥರದ್ದು, ಹೇಗೆ ಕಂಡುಹಿಡಿಯೋದು, ಹೌ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಎ ಫೇಕ್ ಆ್ಯಂಡ್ ಎ ಕೆಮಿಕಲ್ ಓರಿಯೆಂಟೆಡ್ ಗಣಪತಿ ಐಡಲ್ ಟು ಎ ಎಕೋ ಫ್ರೆಂಡ್ಲಿ ಗಣೇಶ, ಇದನ್ನೆಲ್ಲ ನೋಡಿ ನಾವು ನಮ್ಮ ಸೆಮಿನಾರ್ ಹಾಲಲ್ಲೇ ತಯಾರಿಸಿ. ಆಮೇಲೆ ನಿಮ್ಮ ಲವ್ ಇಂಡಿಯಾದಲ್ಲಿ ಇನ್ನೊಂದು ವಿಶೇಷ ಅಂದರೆ ಪರಿಸರ ಮತ್ತು ಸಂಸ್ಕೃತಿಗೆ ತುಂಬ ಆದ್ಯತೆ ಕೊಡ್ತೀರಾ. ಹೌದು, ಈ ಎನ್ವೈರ್ನಮೆಂಟಲ್ ಎಜುಕೇಷನ್ ಅನ್ನೋದಕ್ಕೆ ನಾನು ಕೆಲವು ಸೆಮಿನಾರ್ಸು, ಕೆಲವು ವರ್ಕ್ಶಾಪ್ಸ್ ನನ್ನ ಇಂಟ್ರೆಸ್ಟಲ್ಲಿ ನಾನು ಅಟೆಂಡ್ ಮಾಡ್ತಾ ಇದ್ದೆ ಡ್ಯೂರಿಂಗ್ ಮೈ ಕಾಲೇಜ್ ಡೇಸ್. ಅಲ್ಲಿ ನ್ಯಾಷನಲ್ ಸ್ಕೂಲಲ್ಲಿ ಆಗ್ತಾಯಿತ್ತು, ಬ್ಯಾಂಗ್ಳೂರು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಆಗ್ತಿತ್ತು. ನಾನು ಓದಿದ್ದು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ. ಅಲ್ಲಿ ಹೆಚ್ಚು ಸೆಮಿನಾರ್ಸ್ ಆಗ್ತಾ ಇರಲಿಲ್ಲ. ಸೊ ನಾನು YMCA ಮೆಂಬರ್ ಆಗಿದ್ದೆ. ಆ ನೆಹರು ಯವನಿಕಾ ಅಂತ ಇದೆ ಪಕ್ಕದಲ್ಲಿ, ಅಲ್ಲೂ ಹೋಗ್ತಿದ್ದೆ ಕೆಲವು ಕ್ಲಾಸಸ್. ಈ ಥರ ಮಾಡ್ತಾ ನನಗೆ ಎಲ್ಲೋ ಒಂದು ಕಡೆ ಒಂದು ಪ್ಯಾಷನ್ ಬೆಳೀತು ನನ್ನಲ್ಲಿ. ಈ ಥರ ಯಾಕೆ ನಾನು ಸೆಮಿನಾರ್ಸ್ ಮಾಡಬಾರ್ದು, ಈ ಥರ ಯಾಕೆ ನಾನು ವರ್ಕ್ಶಾಪ್ಸ್ ಮಾಡಬಾರ್ದು, ಈ ಥರ ಯಾಕೆ ನಾನು ಪ್ರಾಜೆಕ್ಟ್ ಮಾಡಬಾರ್ದು, ನನ್ನಲ್ಲಿ ಆ ಲೀಡರ್ಶಿಪ್ ಇಲ್ಲ ಅಂದರೂ ಯಾಕೆ ನಾನು ಲೀಡರ್ಸ್ನ ಕಂಡುಹಿಡಿಬಾರ್ದು. ನಮ್ಮ ಸೊಸೈಟಿಯಲ್ಲಿ, ನಮ್ಮ ಕಾಲೋನಿಯಲ್ಲಿ, ನಮ್ಮ ಮನೆಗಳಲ್ಲಿ ಒಬ್ಬರಿಬ್ಬರಿಂದ ಏನಾಗುತ್ತೆ ಅದು ಮಾಡೋಣ ಅಂತ. ವಿ ಆರ್ ಟ್ರೈಯಿಂಗ್ ಟು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಇಂಪ್ಲಿಮೆಂಟ್ ಸಕ್ಸಸ್ಫುಲಿ. ಪ್ರತಿಯೊಂದು ಒಂದು ಪ್ರಯತ್ನ. ಈ ಭಾಷೆಗೆ ಯಾವ ರೀತಿ ನೀವು ಇದನ್ನು ಮಾಡ್ತೀರಾ, ಯಾವ ಭಾಷೆಗಳನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಂತ,
ಅಥವಾ ಯಾವ ರೀತಿಯಲ್ಲಿ ಶಾಲೆಗಳಲ್ಲಿ ಈಗ ಒಂದು ವೆಬಿನಾರ್ಗೆ ಹೋಗಬೇಕಾದ್ರೆ ಎಷ್ಟೋ ಶಾಲೆಗಳಲ್ಲಿ ಟಿ ವಿಗಳು ಬೇಕಾಗುತ್ತೆ, ಪ್ರೊಜೆಕ್ಟರ್ಸ್ ಬೇಕಾಗುತ್ತೆ. ಆ ಪ್ರೊಜೆಕ್ಟರ್ಸ್ ಎಲ್ಲ ನೀವೇ ತೊಗೊಂಡು ಹೋಗಿರ್ತೀರಾ ಅಥವಾ ಶಾಲಾ ಕಾಲೇಜುಗಳಲ್ಲಿ ಇದ್ದರೆ ಅದನ್ನು ಉಪಯೋಗಿಸ್ತೀರಾ, ಇಲ್ಲ ಅಂದರೆ ಹಾಗೆ ಓರಲ್ ಆಗಿ ಹೇಳಿ ನೋಟ್ಸ್ ಕೊಡ್ತೀರಾ, ಅಥವಾ ಅವ್ರಿಗೆಲ್ಲ ವಿದ್ಯಾರ್ಥಿಗಳಿಗೆ ಯಾವ್ದಾರ ಒಂದು ಬುಕ್ಸ್ ಕೊಡೋದಾಗಲಿ ಇದ್ರ ಬಗ್ಗೆ ಹೌದು ಏನಾದರೂ ಇದೆಯಾ ನಿಮ್ಮಲ್ಲಿ? ಹೌದು ಹೌದು, ಇದು ನೀವು ಹೇಳಿದ್ದು ಬಹಳ ಸತ್ಯ. ಅದು ಕೆಲವು ಕಡೆ ಇದು ಇರಲ್ಲ, ಪ್ರೊಜೆಕ್ಟರ್ಸ್ ಇರಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ನಾವು ಹೇಳೋದನ್ನು ಹೆಚ್ಚಾಗಿ ಆ ಒಂದು ಇಂಟ್ರೆಸ್ಟ್, ಆ ಒಂದು ಕಾಳಜಿ ಅವ್ರ ಮಕ್ಕಳಲ್ಲಿ ಇದ್ದರೂ ಕೂಡ ನಾವು ಪ್ರೆಸೆಂಟ್ ಮಾಡೋ ಸ್ಟೈಲಲ್ಲಿ ಬರೀ ನಾನು ಮಾತಾಡ್ತಾ ಇದ್ದರೆ ಅವ್ರಿಗೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಇಂಟ್ರೆಸ್ಟ್ ದೆಮ್. ಕೆಲವು ಕಡೆ ಫೇಲ್ಯೂರ್ ಆಗಿದೆ. ನಾನು ಕ್ಲಾಸ್ ತೊಗೊಂಡಿದ್ದೆ ಕೆಲವು ಕಾಲೇಜಸ್ಸಲ್ಲಿ. ಅಲ್ಲಿ ಇದು ಆ ಉಪಕರಣ ಏನು ಪ್ರೊಜೆಕ್ಟರು ಸ್ಕ್ರೀನ್ ಇರಲಿಲ್ಲ. ನಾನು ಅದನ್ನು ತೊಗೊಂಡು ಹೋಗಲಿಲ್ಲ ಇನಿಷಿಯಲಿ. ಆವಾಗ ನನ್ನ ಜೊತೆಗೆ 3 ಮೆಂಬರ್ ಬಾಡಿ ವಿತ್ ಕೌನ್ಸಿಲಿಂಗ್ ಯೂನಿಟ್ ಇಬ್ಬರು, ಆಮೇಲೆ ನನ್ನ ಜೊತೆಗೆ ಇನ್ನೊಬ್ಬರು ಕೊಲೀಗು, ಅವರು ಕೆಲವು ಪಾಠಗಳನ್ನ ನನ್ನ ಜೊತೆಗೆ ಶೇರ್ ಮಾಡ್ತಾರೆ ಕ್ಲಾಸಸ್ಸು. ಸೊ ಈ ಥರ ಮಾಡೋವಾಗ ನಾನು ನೋಡಿದ್ದೇನೆಂದರೆ 30% ವರೆ ಫೇಲ್ಯೂರ್, 30% ಕುಡ್ ನಾಟ್ ಕಾನ್ಸಂಟ್ರೇಟ್ ಆರ್ ನಾಟ್ ಇಂಟ್ರೆಸ್ಟೆಡ್ ಥರ ಕಾಣಿಸ್ತು. ಅದಕ್ಕೆ ನಾನೇನು ಮಾಡಿದೆ, ಸ್ಟಾರ್ಟಿಂಗು ಇನ್ಫ್ಯಾಕ್ಟು ನಾವು ಅದಕ್ಕೆ ಖರ್ಚು ವೆಚ್ಚ ಎಲ್ಲ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮದು ಪ್ರಾಜೆಕ್ಟ್ಸ್ ಬೇರೆದು ನಡೀತಾ ಇತ್ತು. ಹೆಚ್ಚಾಗಿ ನಮ್ಗೆ ಯಾಕೆ ಫಂಡಿಂಗ್ಸ್ ಇಲ್ಲ, ನಮ್ಗೆ ಯಾವ ಫಂಡಿಂಗ್ಸು ಇಲ್ಲ. ಯಾರನ್ನ ಕೆಲವರು ಏನಾದರೂ ಫಂಡಿಂಗ್ಸು ಮಾಡಿದ್ರೆ ಆ ಪ್ರಾಜೆಕ್ಟ್ ಫಂಡ್ ಮಾಡ್ತಾರೆ, ಆ ಪ್ರಾಜೆಕ್ಟ್ಗೆ ಹೋಗುತ್ತದು. ಬಟ್ ಈ ಪ್ರೊಜೆಕ್ಟರು, ಕ್ಯಾಮ್ರಾ ಮತ್ತು ಏನು ಸ್ಕ್ರೀನ್ ಇದೆ, ಇದು ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅಫೇರ್. ಎವ್ರಿ ಟೈಮ್ ಸೆಂಡಿಂಗ್ ಎ ಟೀಮ್ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಹೆಚ್ಚಾಗಿ ಏನು ಮಾಡಿದ್ವಿ, ಕೆಲವು ಕಡೆ ಎಲ್ಲೆಲ್ಲಿ ಇದೆ ಸ್ವಲ್ಪ ಚೆಕ್ ಮಾಡಿ ಅಂದೆ. ಆಮೇಲೆ ಇನ್ನು ಕೆಲವು ಕಡೆ ಕೆಲವು ಆರ್ಗನೈಸೇಷನ್ಸ್ ಇದೆ, ಅವರು ನಮ್ಮ ಜೊತೆಗೆ ಹೈರ್ ಮಾಡಿದ್ರು. ನನಗೆ ಹೈರ್ ನಾನು ಮಾಡೋದಕ್ಕೆ ಒಂದು ಅನುಕೂಲ ಆಯಿತು. ಸೇ ಮಿನಿಮಮ್ ಆಫ್ 500 ರೂಪೀಸ್ ಆರ್ 400 ರೂಪೀಸ್, ಅಷ್ಟು ಮಿನಿಮಮ್ ಆಫ್ 400 ರೂಪೀಸ್ ಆ ಥರ ಪರ್ ಡೇಗೆ ಸಿಕ್ಕಿದ ಮೇಲೆ ನಾನು 3 to 4 ಸೆಷನ್ಸ್ ಮಾಡಿಬಿಡ್ತಿದ್ದೆ ಅದೆತ್ಕೊಂಡು. ಸೊ ಹಾಗಾಗಿ ನೋಡಿದ ಮೇಲೆ ಅಲ್ಲಿದ್ದು ನನಗೆ ಟರ್ನೌಟ್ ವಾಸ್ ಸಕ್ಸಸ್ಫುಲ್. ಈಗ ತಾವು ಕೇಳಿದ್ರಿ ಭಾಷೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ಥರ ನಾವು ಲಿಂಕ್ ಕೊಡ್ತೀವಿ ಮತ್ತು ಈ ರೀತಿಯಲ್ಲಿ ಹೇಗೆ ನಾನು ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂದರೆ, ಇದು NPCಗೆ ವಾಪಸ್ ಬರಬೇಕು. ನಾವು ಏನು ಮಾಡಿದ್ರು, ನಾನು ನಿಮ್ಮ ಮೊದಲೇ ಹೇಳ್ದಂಗೆ ಲವ್ ಇಂಡಿಯಾ ಮೈ ಹಾರ್ಟ್ ಬೀಟ್ಸ್ ಫಾರ್ ದ ನೇಷನ್, ಇಂಡಿಯಾ ಫಸ್ಟ್ ಸರ್ವಿಸ್ ಫಸ್ಟ್, ಈ ಕಾನ್ಸೆಪ್ಟ್ ಇಟ್ಕೊಂಡು ನಿಧಾನಾಗಿ ಹೋಗ್ತಾ ಇದ್ದೀವಿ. ಬಟ್ ಭಾಳ ಒಳ್ಳೆ ರೈಟ್ ಡೈರೆಕ್ಷನ್ ಹಿಡಿದಿದ್ದೀವಿ. ಇದರಲ್ಲಿ ಈ ಭಾಷೆ ವಿಷಯಕ್ಕೆ ಬಂದರೆ ನಾನೇನು ಮಾಡ್ತೀನಿ, ಪ್ರತಿಯೊಬ್ಬರಿಗೆ ಈ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ 1963 ಅಂತ ಒಂದು ಕಾನೂನು ಏನಿದೆ, ಆ ವಿಷಯನ ಇವ್ರನ್ನ ತಿಳಿಸ್ತೀನಿ ಮಕ್ಕಳಿಗೆ ಮತ್ತು ಆ ಟೀಚರ್ಸ್ಗೂ ಕೂಡ. ತಾವು ಇದು ಮಕ್ಕಳು ಅಂತ ಹೇಳೋದ್ರಿಂದ ಜನರಲ್ ಆಯಿತು. ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಹೈಸ್ಕೂಲ್ ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಆಲ್ಸೋ ಇನ್ ಲಾ ಕಾಲೇಜಸ್. ಈ ಲಾ ಕಾಲೇಜಸ್ಸಲ್ಲೂ ನಾನು ನೋಡ್ತಾ ಬರ್ತಾಯಿದ್ದೀನಿ, ಅವರು ಸಬ್ಜೆಕ್ಟ್ ವೈಸು ಮಾಹಿತಿ ಪಡೀತಾರೆ. ಈ ಜನರಲ್ ಎಜುಕೇಷನ್ ಮತ್ತು ನ್ಯಾಷನಲಿಸಮ್, ಪೇಟ್ರಿಯಾಟಿಸಮ್ ಅಥವಾ ನಮ್ಮ ರಾಷ್ಟ್ರ ಭಾಷೆ ಅಂತ ಏನು ತಿಳ್ಕೊಂಡಿದ್ದಾರೆ ಜನ, ಮತ್ತು ನಮ್ಮ ರಾಜಭಾಷೆಗಳು ಏನಿದೆ, ಈ ವಿಷಯದಲ್ಲಿ ನಾನು ನೋಡ್ದಂಗೆ ಭಾಳ ಪುವರ್ ನಾಲೆಜ್ ಇದೆ, ವೆರಿ ಲೆಸ್ ನಾಲೆಜ್. ಹಾಗಾಗಿ ನಾನು ಅದನ್ನೆಲ್ಲ ಸ್ವಲ್ಪ ಸಂಶೋಧನೆ ಮಾಡಿದೆ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಮಾಡಿದೆ. ಕೆಲವು ಲೆಕ್ಚರರ್ಸ್ಗೆ ಹೋಗಿ ಮಾತಾಡಿ ಬಂದೆ, ಪ್ರಿನ್ಸಿಪಲ್ ಆ್ಯಂಡ್ HODಸ್ಗೆ. ಹಾಗೆ ಮಾತಾಡೋವಾಗ ನನಗೆ ಅನುಭವ ಬಂತು ಮತ್ತು ಗೊತ್ತಾಯಿತು, ಇಲ್ಲಿ ನಾನು ಭಾಷಾ ವಿಷಯದಲ್ಲೇ ನಾನು ಹೆಚ್ಚಾಗಿ ಮಾಹಿತಿ ಕೊಡಬೇಕಾಗತ್ತೆ ಒಂದು ಶಾಲೆಗೆ ಹೋದರೆ ಅಂತ. ಅಲ್ಲಿ ನಾನು ಈ ನಮ್ಮ ಕರ್ನಾಟಕದಲ್ಲಿ ನಾನು ಸುಮಾರು ಒಂದು 150 ಕಾಲೇಜಸ್ಸು, 500 ಸೆಷನ್ಸ್ ಮಾಡಿದ್ದೀನಿ. ಆ 500 ಸೆಷನ್ಸಲ್ಲಿ ನಾನು ಈ ಭಾಷೆ ವಿಷಯಕ್ಕೆ ಬಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟಲ್ಲಿ ಮೊದಲು ಕನ್ನಡ ಅಂದರೆ ನಮ್ಮ ಏನು ಪ್ರಾದೇಶಿಕ ಭಾಷೆ, ನಮ್ಮ ರಾಜ್ಯ ಭಾಷೆ, ಇದು ಬಂದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಪ್ರಕಾರ ಯಾವ ಭಾಷೆ, ಇದನ್ನು ನಾನು ಅವ್ರಿಗೆ ಹೇಳ್ಕೊಡ್ತೀನಿ, ನಮ್ಮ ರಾಜಭಾಷೆ. ಬೇರೆ ಹಿಂದಿ, ಅದು ರಾಜಭಾಷೆ. ಹಾಗಾದರೆ ನಮ್ಮ ರಾಷ್ಟ್ರ ಭಾಷೆ ಯಾವುದು ಅಂದರೆ, ನಾವೆಲ್ಲ ಚಿಕ್ಕವರಿರೋವಾಗ ಬೈ ಡಿಫಾಲ್ಟ್ ವಿ ಲರ್ನ್ ದಟ್ ಹಿಂದಿ ಈಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್, ಬಟ್ ಹಿಂದಿ ಈಸ್ ನಾಟ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್. ಇನ್ನೂ ಅದನ್ನು ಮಾನ್ಯತೆ ಪಡೆದಿಲ್ಲ. ವ್ಯಾವಹಾರಿಕ ಭಾಷೆ ಅಂತ. ಹೌದು, ಇದು ಒಂದು ಆಡಳಿತ ಭಾಷೆ ಅಂತ ಮಾಡಿಕೊಂಡ್ರು, ರಾಷ್ಟ್ರೀಯ ಆಡಳಿತ ಭಾಷೆ ಅಂತ ಹಿಂದಿನ ಮಾಡಿಕೊಂಡ್ರು. ಅದೇ ಥರ ಇಂಗ್ಲೀಷ್ಗೂ ಕೂಡ ಆಡಳಿತ ಹಾಗೂ ಒಂದು ಕಮ್ಯುನಿಕೇಷನ್ ಲಿಂಕ್ ಲ್ಯಾಂಗ್ವೇಜ್ ಅಂತ ಮಾಡಿಕೊಂಡ್ರು. ಇಂಟರ್ಸ್ಟೇಟ್ ಪಾಲಿಸೀಸು, ಬೈಲ್ಯಾಟ್ರಲ್ ಪಾಲಿಸೀಸು, ಈ ರೈಪೇರಿಯನ್ ಸ್ಟೇಟ್ಸ್ ವಿಷಯದಲ್ಲಿ ಇದಕ್ಕೆಲ್ಲ ಏನು
ಮುಖ್ಯವಾದದ್ದು ಅನ್ನೋ ಒಂದು ಲೆಕ್ಕಕ್ಕೆ ಹಿಂದಿ ಮತ್ತು ಇಂಗ್ಲೀಷು ಭಾಷೆನ ಅಫಿಷಿಯಲ್ ಲ್ಯಾಂಗ್ವೇಜಸ್ ಮಾಡಿಕೊಂಡ್ರು. ಇನ್ನು ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಂದು ರಾಜಭಾಷೆಗಳಾಯಿತು. ಅದು ನಮ್ಮ ಕನ್ನಡ ಇಲ್ಲಿ ಕರ್ನಾಟಕಕ್ಕೆ, ತೆಲುಗು ಆಂಧ್ರಕ್ಕೆ, ಆ ಲೆಕ್ಕದಲ್ಲಿ. ಸೊ ಈ ಮಾಹಿತಿ ಕೊಡ್ತಾ ಇದ್ದೀನಿ. ಆಮೇಲೆ ಇದು ಬಿಟ್ಟು ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಿಟ್ಟು ರಾಷ್ಟ್ರ ಭಾಷೆ ವಿಷಯನೂ ಹೇಳಿ ಅವ್ರಿಗೆ. ಇದರಲ್ಲಿ ಯಾವುದ್ಯಾವುದು ಮಾನ್ಯತೆ ಪಡೆದಿದೆ, ರಿಪಬ್ಲಿಕ್ ಆಫ್ ಇಂಡಿಯಾದಲ್ಲಿ ಭಾಷೆಗಳಿಗೆ ಏನೇನು ಮಾನ್ಯತೆ ಮತ್ತು ದ ರೆಕಗ್ನೇಟಿವ್ ಆ್ಯಂಡ್ ಕಾಗ್ನೇಟಿವ್ ಸ್ಕಿಲ್ಸ್ ಅಂತ ಏನು ಹೇಳ್ತಾರೆ, ಆ ವಿಷಯದಲ್ಲಿ ನಾನು ಸ್ವಲ್ಪ ಅವ್ರಿಗೆ ಮಾಹಿತಿ ಕೊಡ್ತೀರಾ. ಅದು ನೀವು ಕಾಲೇಜ್ಗಳಲ್ಲಿ ಮತ್ತು ಈ ಹೈಸ್ಕೂಲ್ಗಳಲ್ಲಿ ಹೋಗಿ ಕೊಡ್ತಿರೋದ್ರ ಜೊತೆಗೆ ಈ ಡ್ರಗ್ಸ್ ಮತ್ತು ಮಾದಕ ದ್ರವ್ಯಗಳ ನಿರ್ಮೂಲನೆ ಬಗ್ಗೆ ತುಂಬ ವಿಶೇಷವಾಗಿ ಈಗಿನ ಪರಿಸ್ಥಿತಿಯಲ್ಲೂ, ಅದು ಈಗ ನಾವು ರಾಜಕಾರಣಿಗಳ ಮಕ್ಕಳಿರ್ಬೋದು ಅಥವಾ ಫಿಲಮ್ ಸ್ಟಾರ್ಗಳ ಮಕ್ಕಳಿರ್ಬೋದು, ಇದನ್ನೆಲ್ಲ ಈಗೆಲ್ಲ ಡ್ರಗ್ಸ್ ತಗೊಳ್ಳೋದು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಅವ್ರಗಳ ಜೊತೆ ಸ್ನೇಹ ಮಾಡಿ ಸಾಮಾನ್ಯ ವರ್ಗದವರು ಕೂಡ ಡ್ರಗ್ಸ್ ತಗೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ನಿಮ್ಮ ಹೋರಾಟ ಹೇಗೆ ನಡೀತಾ ಇದೆ? ಹೌದು, ಈ ವಿಷಯದಲ್ಲೂ ಕೂಡ ನಾವು ಈ ಸಂಘಟನೆಯಿಂದ ಕೆಲವು ಪ್ರಾಜೆಕ್ಟ್ಸು, ಕೆಲವು ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ. ಸೇ ನೋ ಟು ಡ್ರಗ್ಸ್ ಅಂದ್ಬಿಟ್ಟು ಆರಾನ್ ಅಂತ ಒಂದು ಕಂಪ್ಯೂಟರ್ ಅಕಾಡೆಮಿ ಇದೆ. ಆರಾನ್ ಅಂತ ಅವರು ಸಾಫ್ಟ್ವೇರಲ್ಲಿ ಪ್ರತಿಯೊಂದು ಇದೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟು, ಆಮೇಲೆ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟು, ಮತ್ತು 2 ಡಿಪಾರ್ಟ್ಮೆಂಟ್ ಆಫ್ ಯೂತ್ ಅಫೇರ್ಸ್, ನಾವಿಷ್ಟು ಜನ ಸೇರಿ ಸೇ ನೋ ಟು ಡ್ರಗ್ಸ್ ಅಂತ ಮಾಡಿದ್ವಿ. ಅದು ವರ್ಷ ಮಾಡೋದು. ನಾವೊಂದು 2-3 ವರ್ಷ ಮಾಡಿದ್ದೀವಿ. ಮತ್ತು ಈಗ ನಾನು ಐ ಹ್ಯಾವ್ ಬ್ರಾಟ್ ದಿಸ್ ಎಂಟೈರ್ ಪ್ರಾಜೆಕ್ಟ್ ಟು ಡಿಸ್ಟ್ರಿಕ್ಟ್ ಆ್ಯಂಡ್ ಏರಿಯಾ ವೈಸ್ ಮಾಡ್ಕೊಳ್ಳಿ ಅಂತ ಮಾಡಿದ್ದೀನಿ. ಸೊ ಹಾಗಾಗಿ ಏರಿಯಾ ವೈಸ್ ಮಾಡ್ಕೊಳ್ತಾರೆ. ರಾಜಾಜಿನಗರಲ್ಲಿ, ಆರ್ ಟಿ ನಗರಲ್ಲಿ, ಅದೇ ಥರ ಹುಬ್ಳಿ, ಧಾರವಾಡ ಈ ಥರ ಮಾಡ್ತಾರೆ. ಈ ವಿಷಯದಲ್ಲಿ ಇನ್ನೊಂದು ಪಾಯಿಂಟ್ ಹೇಳಬೇಕು. ಈ ಮೇಡಮ್ DCP ಸೌತಲ್ಲಿದ್ದರು, ರೋಹಿಣಿ ಸಪಾಟ್ IPS. ಅವ್ರ ಜೊತೆಗೆ ಒಂದು ಸಲ ನಾನು ಹೀಗೆ ಸಂಪರ್ಕ ಮಾಡಿದ್ದೆ. ನಾನು ಚೀಫ್ ಗೆಸ್ಟಾಗಿ ಹೋಗಿದ್ವಿ ಒಂದು ಕಾಲೇಜಿಗೆ, ವಿಜಯ ಕಾಲೇಜಿಗೆ. ಅಲ್ಲಿ ನಾನು ನೋಡಿದ್ದು ಹೆಚ್ಚಾಗಿ ಸ್ಟೂಡೆಂಟ್ಸು ಈ ಒಂದು ಡ್ರಗ್ಸು ಮೆನೆಸ್, ಈ ಸ್ಟೂಡೆಂಟ್ಸು ಮತ್ತು ಲೆಕ್ಚರರ್ಸು ಮತ್ತು ಇನ್ನು ಕೆಲವು ಕಡೆ ಏರಿಯಾ ವೈಸ್ ಡಾಮಿನೇಷನ್ಸು ಭಾಳ ಕಡೆ ಕಾಣ್ತಾ ಇದೆ ಅಂತ ಇವ್ರು ಮೇಡಮ್ ಹೇಳ್ತಿದ್ರು. ಸೊ ನಮಗೂ ಹೇಳಿದ್ರು, ನಿಮ್ಮ ಸಂಘ ಸಂಸ್ಥೆ ಕಡೆಯಿಂದ ನೀವು ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಗಮನ ಇಡಿ, ಏನಾದರೂ ವಿಷಯ ಬಂದರೆ ನಮಗೆ ಹೇಳಿ ಅಂತ ತಿಳಿಸಿದರು. ಸೊ ನನಗೆ ಮೇಡಮ್ ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ ಈ ಥರ ಬ್ಯಾಂಗ್ಳೂರು ಸೌತ್ ಅಂತ ಜಾಗ, ಎಲ್ಲಿ ಜಯನಗರ್, ಬಸವನಗುಡಿ ಹೆಚ್ಚೆಚ್ಚು ಕಾಲೇಜಸ್ಸು, ಹೆಚ್ಚು ಓದು ಬರಹ ಇರೋಂಥವ್ರು, ತಜ್ಞರು, ನೀವೇನು ಹೇಳ್ತೀರಾ ಎಲ್ಲರೂ ಅಲ್ಲಿದ್ದಾರೆ. ಪೊಲಿಟಿಷಿಯನ್ಸು ಅಲ್ಲ, ಸರಿ, ಇವರು ಡೈರೆಕ್ಟರ್ಸ್ ಇರೋಂಥ ಸ್ಥಳ ಅದು, ಆ ಏರಿಯಾ. ಡ್ರಗ್ಸ್ ತಗೊಳ್ಳುವಂಥವ್ರು ಇದ್ದಾರೆ. ಅಲ್ಲಿದ್ದಾರೆ. ಅಲ್ಲಿ ಯಾರು ತಂದು ಕೊಡ್ತಾರೆ, ಅದು ಭಾಳ ಕಡೆ ನಾವು ನೋಡಿದ್ದೀವಿ. ನೈಜೀರಿಯನ್ಸು, ಈ ಆಫ್ರಿಕನ್ಸು ಕೆಲವರು ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಅದನ್ನು ಇಲ್ಲಿ ಒಳಗೆ ಬರ್ತಾ ಇದೆ, ಮತ್ತು ಇಲ್ಲಿ ಯಾವುದೇ ರೀತಿಯಲ್ಲಿ ನಾಕಾದಲ್ಲಿ ಚೆಕ್ ಆಗ್ತಾ ಇಲ್ಲ, ಮನೆ ಒಳಗೆ ಬರ್ತಾ ಇದೆ ಅಂದರೆ ದೇರ್ ಈಸ್ ಸಮ್ ಲ್ಯಾಪ್ಸ್ ಆ್ಯಂಡ್ ದೇರ್ ಈಸ್ ಸಮ್ ಅಡ್ವಾಂಟೇಜ್ ಆಫ್ ಎಕ್ಸೆಪ್ಟೆನ್ಸ್ ಎಲ್ಲೋ ಒಂದು ಕಡೆ ಕಾಣಿಸ್ಕೊಳ್ಳುತ್ತೆ. ಯಾರೋ ಒಬ್ರು ಇದ್ದಾರೆ ಬಾಗಿಲು ತೆಗೆಯೋರು, ಮತ್ತು ಅದನ್ನು ಸ್ವೀಕರಿಸೋಕ್ಕೆ ಒಬ್ಬರು ಏಜೆನ್ಸಿನೇ ಇದೆ ಅಂತ ಅನಿಸುತ್ತೆ. ಆವಾಗ ನನಗನ್ನಿಸ್ತು, ಯಾವಾಗ ಈ ಬಸವನಗುಡಿ, ಜಯನಗರ್ ಅಂತ ಏರಿಯಾ ಬ್ಯಾಂಗ್ಳೂರು ಸೌತಲ್ಲಿ ಬರೋ ಅಂಥದ್ದು ಅಲ್ಲೇ ಇದೆ ಅಂದರೆ ಈ ಕಡೆ ಯಾಕಿರಲ್ಲ, ಬ್ಯಾಂಗ್ಳೂರು ನಾರ್ತ್ ಯಾಕಿರಲ್ಲ, ಬ್ಯಾಂಗ್ಳೂರು ಈಸ್ಟ್ ಯಾಕಿರಲ್ಲ. ಸೊ ವಿ ಹ್ಯಾವ್ ಇನ್ಕ್ರೀಸ್ಡ್ ದಿ ಸ್ಟೆಪ್ಸ್ ಆ್ಯಂಡ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಏನು ಎಲ್ಲೆಲ್ಲಿ ಆ ಥರದ್ದು ಒಂದು ನಮಗೆ ಕಾಣಿಸ್ಕೊಳ್ಳುತ್ತೆ ಅಥವಾ ಕೇಳಿಬರುತ್ತೆ ಅಂಥದ್ದನ್ನು ವಿ ಆರ್ ರಿಪೋರ್ಟಿಂಗ್ ಟು ಪೊಲೀಸ್. ಸರಿ ಸರ್, ಎಷ್ಟೋ ಜನ ಈಗ ಲವ್ ಇಂಡಿಯಾ ಬಗ್ಗೆ ತಿಳ್ಕೊಂಡು ನಾವು ಮೆಂಬರ್ ಆಗಬೇಕು ಅಂತ ಇದ್ದಾರೆ. ಲವ್ ಇಂಡಿಯಾದಲ್ಲಿ ಸದಸ್ಯತ್ವ ತಗೊಂಡು ಅವರು ಇಲ್ಲಿಂದ ಸ್ವಯಂ ಸೇವಕರಾಗಬೇಕು ಅಂದರೆ ಅವ್ರು ಏನು ಮಾಡಬೇಕು, ಅದೆಲ್ಲ ವಿಚಾರ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಒಂದು ಪಾಠ ಸರ್. ಈಗ ಇದನ್ನೆಲ್ಲ ನೋಡಿ ನಾವು ಕೂಡ ಲವ್ ಇಂಡಿಯಾದಲ್ಲಿ ಇನ್ವಾಲ್ವ್ ಆಗಬೇಕು, ಸ್ವಯಂ ಸೇವಕರಾಗಬೇಕು ಅಂತ ಕೆಲವೊಂದಿಷ್ಟು ಜನ ಅಂದ್ಕೊಂಡಿರ್ತಾರೆ. ಅವರು ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹಾಗೆ ನೀವು ಸ್ವಯಂ ಸೇವಕರಲ್ಲೂ ನಿಮ್ಮಲ್ಲಿ ಅವ್ರಿಗೂ ಕೂಡ ಇಲ್ಲಿ ಬಂದು ವಾಲಂಟಿಯರ್ ಆಗಿ ಸರ್ವಿಸ್ ಮಾಡ್ತಾ ಇರ್ತಾರೆ. ಅವರು ಅವ್ರಿಗೆ ಇಷ್ಟು ಮಾರ್ಕ್ಸು ಅಂತ ಕೊಟ್ಟು ಅವ್ರಿಗೊಂದು ಸ್ವಯಂ ಸೇವಕ ಅವಾರ್ಡ್ ಅಂತ ಕೂಡ ನಿಮ್ಮ ಸಂಸ್ಥೆಯಿಂದ ಕೊಟ್ಟು ಇನ್ನೊಂದಷ್ಟು ಜನ ಸ್ವಯಂ ಸೇವಕರು ಬರಲಿ. ಯಾಕೆಂದರೆ ದೇಶ ಕಟ್ಟಬೇಕು ಅಂತ ಅಂದರೆ ಸ್ವಯಂ ಸೇವಕರು ಇರಬೇಕು. ಈ ಥರ ವಾಲಂಟಿಯರ್ ಆಗಿ ಬಂದು ಎಷ್ಟೋ ಜನಕ್ಕೆ ಸಹಾಯ ಮಾಡಿ, ಅಂತಹ ಸಹಾಯ ಮಾಡೋ ಮನಸ್ಸಿರುವಂಥವರಿಗೆ ಹೇಗೆ ನೀವು ಸೆಲೆಕ್ಟ್ ಮಾಡ್ತೀರಾ? ಮೆಂಬರ್ಶಿಪ್ ಬಂದು ಅವರ ಒಂದು ವಾಲಂಟರಿ ಎಕ್ಸಸೈಸ್. ನಾವು ಮೆಂಬರ್ಶಿಪ್ಸು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ. ಯಾರು ನಮ್ಮ ಹತ್ರ ಬರ್ತಾರೆ ಅವರು ಕೊಡ್ತಾ ಇದ್ದೀವಿ. ಈ ವಿಮೆನ್ ವೆಲ್ಫೇರ್ ವಿಂಗ್ ಅಂತ ಇದೆ, ವಿ ಚಾರ್ಜ್ 100 ರೂಪೀಸ್ ಪರ್ ಇಯರ್.
ಆಮೇಲೆ ಲೈಫ್ ಟೈಮ್ಗೆ ಜನರಲ್ ಮೆಂಬರ್ಶಿಪ್ 1000 ರೂಪೀಸ್ ಇದೆ. ಸೊ ಅವ್ರಿಗೆ ಎಡ್ಜ್ ಆಫ್ ಅಡ್ವಾಂಟೇಜು, ಅವ್ರಿಗೆ ಒಂದು ಕಾರ್ನರ್ ಸ್ಟೋನ್ ಆಫ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಫಾರ್ ದೇರ್ ಗ್ರೋತ್ ಆ್ಯಂಡ್ ಕೆರಿಯರ್ ಅಂತ ಇದ್ದರೆ ಅವರು ನಮ್ಮಲ್ಲಿ ಜೊತೆಗೆ ಸೇರ್ತಾರೆ, ವಾಲಂಟಿಯರಿಯಾಗಿ ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ. ಅದರಲ್ಲೂ ಕೂಡ ನಾವು ಅವ್ರಿಗೆ ಪ್ರಶಸ್ತಿಗಳು ನಮ್ಮಲ್ಲಿ ಲವ್ ಇಂಡಿಯಾ ಫ್ಯಾಮಿಲಿಯಲ್ಲೇ ಸ್ವಯಂ ಸೇವಕ, ವಿಮೆನ್ ಎಂಪವರ್ಮೆಂಟು, ಈ ಥರ ಅವಾರ್ಡ್ಸ್ ಎಲ್ಲ ಅವ್ರಿಗೂ ಕೂಡ ಕೊಡ್ತಾ ಇದ್ದೀವಿ ನಾವು. ಅವರಿದ್ದರೆ ನಾವು NPC ಎಲ್ಲ ನಡೆಸ್ತಾ ಇದ್ದೀವಿ. ನಮಗೆ ಯಾರನ್ನ ಸಂಪರ್ಕ ಮಾಡಿದ್ರೆ ನಾವು ಖಂಡಿತ ಅವ್ರಿಗೆ ಮಾಹಿತಿ ಕೊಡ್ತೀವಿ, ಸತ್ಯಸೂಚನೆ ಕೊಡ್ತೀವಿ. ಸರಿ. ಹಾಗೆ ಸರ್, ಶಾಲಾ ಕಾಲೇಜುಗಳಲ್ಲಿ ಕ್ರೀಡೆಗಳನ್ನು ನಿಮ್ಮ ಲವ್ ಇಂಡಿಯಾ ಟ್ರಸ್ಟಿಂದ ಒಂದಿಷ್ಟು ಕ್ರೀಡೆಗಳನ್ನು ಆಯೋಜಿಸ್ತೀರಾ? ಅದು ಯಾವ ಕ್ರೀಡೆಗಳು? ಹೌದು, ಇದು ಸೌಂಡ್ ಬಾಡಿ ಹ್ಯಾಸ್ ಎ ಸೌಂಡ್ ಮೈಂಡ್ ಅನ್ನಂಗೆ ಇದನ್ನು ನಾವು ಅಗೇನ್ ಇಟ್ ಈಸ್ ಎ ಡ್ರಿವನ್ ಬೈ ಎ ಸಿಂಗಲ್ ಮೈಂಡೆಡ್ ಪ್ಯಾಷನ್. ಸ್ಪೋರ್ಟ್ಸು, ಯೂನಿಟಿ ಪ್ರೋಗ್ರಾಮ್ಸ್ ಅಂತ ನಾನು ಅದೇ ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದೆ, ಯೂನಿಟಿ ಆ್ಯಂಡ್ ವೆಲ್ಫೇರ್. ಯೂನಿಟಿಯಲ್ಲಿ ಸ್ಪೋರ್ಟ್ಸು ಬರುತ್ತೆ, ಕಲ್ಚರಲ್ಲೂ ಬರುತ್ತೆ. ಸೊ ಈ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಈವೆಂಟ್ಸ್ನ ಸ್ವಲ್ಪ ಹೆಚ್ಚಾಗಿ ಹುಡುಗರು ಇನ್ವಾಲ್ವ್ ಆಗಬೇಕು. ನಮ್ಮ ದೇಶದ ಸಂಸ್ಕೃತಿ ಭಾಳ ಮುಖ್ಯ. ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಡಿಯನ್ ಕಲ್ಚರ್. ಅಂದರೆ ನಮ್ಮ ಹಳೆ ನಾಟಕಗಳಿಂದ ಹಿಡಿದು ನಮ್ಮ ಹಳೆ ಕ್ಲಾಸಿಕಲ್ ಡ್ಯಾನ್ಸಸ್ ಇದೆ. ನಾನು ಹೆಚ್ಚಾಗಿ ನಮ್ಮ ಕಾರ್ಯಕ್ರಮ, ಲವ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಮೊದಲನೇ ಡ್ಯಾನ್ಸೇ ಭರತನಾಟ್ಯಂ. ಪ್ರತಿಯೊಂದು ನನಗೀಗ ಈ ನಮ್ಮ ಆರ್ಗನೈಸೇಷನ್ನು ಸ್ಟಾರ್ಟ್ ಆಗಿದ್ದು 1993. ಸಿನ್ಸ್ ದ ಇನ್ಸೆಪ್ಷನ್ ಆಫ್ ದಿ ಲವ್ ಇಂಡಿಯಾ ಇನ್ 93 ಪ್ರತಿ ವರ್ಷ ಮೊದಲನೇ ಡ್ಯಾನ್ಸೇ ಒಂದೇ ಮಾತರಂ ಒಂದು ಡ್ಯಾನ್ಸ್ ಆಗುತ್ತೆ. ನಂತರ ಇನ್ವೊಕೇಷನ್ನು, ನಂತರ ಕಾರ್ಯಕ್ರಮಗಳು. ಸೊ ಈ ಥರ ಮಾಡ್ತಾ ಈ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀರಿ. ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ನೀವು ಬೇರೆ ಸ್ವರ್ಣಶ್ರೀ ಪ್ರಶಸ್ತಿ ಇರ್ಬೋದು, ಹಾಗೆ ಸ್ವಯಂ ಸೇವಕ ಪ್ರಶಸ್ತಿ, ಅದನ್ನೆಲ್ಲ ಹೇಗೆ ನೀವು ಅವ್ರನ್ನ ರೆಕಗ್ನೈಸ್ ಹೇಗೆ ಮಾಡ್ತೀರಾ? ಇದು ನಾವೊಂದು ಬಾಡಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಈ ಬಾಡಿ ಏನು ಹೇಳುತ್ತೆ, ವಿ ಟಾಕ್ ಟು ದ ರೆಪ್ರೆಸೆಂಟೇಟಿವ್ಸ್ ಆಫ್ ಲವ್ ಇಂಡಿಯಾ. ಈಚ್ ಡಿಸ್ಟ್ರಿಕ್ಟಲ್ಲಿ, ಏರಿಯಾದಲ್ಲಿ ಮಾತಾಡ್ತೀವಿ ಅವ್ರ ಜೊತೆಗೆ. ಅಲ್ಲಿ ಮತ್ತು ಸ್ಕೂಲ್ಸಲ್ಲಿ ಹೋಗ್ತೀವಿ, ಏರಿಯಾ ವೈಸ್ ಲೀಡರ್ಸು, ವಿಮೆನ್ ಕಮಿಟೀಸ್ ಇರುತ್ತೆ, ಅಲ್ಲಿ ಮಾತಾಡಿ ನಾವು ತಿಳ್ಕೊಳ್ತೀವಿ ಹೆಚ್ಚಾಗಿ ಯಾರು ಭಾಳ ಆ್ಯಕ್ಟಿವ್, ಎಂಥೂಸಿಯಾಸ್ಟಿಕ್ ಮತ್ತು ಅಚೀವರ್ಸ್ ಇದ್ದಾರೆ ಅಂತ. ಅವರು ನಾವೊಂದು ಸ್ಫೂರ್ತಿ, ಅದು ಸಮಾಜಕ್ಕೆ ಅವ್ರ ಸ್ಫೂರ್ತಿ. ಸೊ ಅದಕ್ಕೆ ನಾವು ಲವ್ ಇಂಡಿಯಾದಲ್ಲಿ ಕೆಲವು ಸಲ ಹೇಳ್ತೀವಿ, ಲೆಟ್ಸ್ ಇನ್ಸ್ಪೈರ್ ಅಂತೀವಿ. ಇನ್ಸ್ಪೈರ್. ಸೊ ವಿ ಆರ್ ಎ ಸ್ಪಾರ್ಕ್ ಆಫ್ ಇನ್ಸ್ಪಿರೇಷನ್, ದೇ ಆರ್ ಎ ಸ್ಪಾರ್ಕ್ ಆಫ್ ಇನ್ಸ್ಪಿರೇಷನ್. ವಿ ಆರ್ ಎ ಸ್ಪಾರ್ಕ್ ಆಫ್ ಇನ್ಸ್ಪಿರೇಷನ್ ಟು ಐಡೆಂಟಿಫೈ ದೆಮ್ ಆ್ಯಂಡ್ ದೇ ಆರ್ ಎ ಸ್ಪಾರ್ಕ್ ಆಫ್ ಇನ್ಸ್ಪಿರೇಷನ್ ಟು ದ ಸೊಸೈಟಿ. ಅಂಥವ್ರನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಅವಾರ್ಡ್ಸ್ ಕೊಡ್ತೀವಿ. ತಾವು ಹೇಳ್ದಂಗೆ ಸ್ವರ್ಣಶ್ರೀ ಕೊಡ್ತೀವಿ, ಶಿಕ್ಷಕ ರತ್ನ ಕೊಡ್ತೀವಿ, ವಿಮೆನ್ ಎಂಪವರ್ಮೆಂಟ್ ಅವಾರ್ಡ್ಸ್ ಅಂತ ಕೊಡ್ತೀವಿ, ಇಂಡಸ್ಟ್ರಿಯಲ್ ಎಂಪವರ್ಮೆಂಟ್ ಅವಾರ್ಡ್ಸ್ ಅಂತ ಕೊಡ್ತೀವಿ. ಈಗ ಕರೋನಾ ವ್ಯಾರಿಯರ್ ಅವಾರ್ಡ್ಸ್ ಕೂಡ ಕೊಟ್ಟಿದ್ದೀವಿ. ಹೀಗೆ ಈಗ ಏನಂದರೆ, ಈಗ ನೀವು ಆ್ಯಕ್ಚುಲಿ ಇವ್ರಿಗೆ ವೃದ್ಧಾಶ್ರಮ, ಅಬಲಾಶ್ರಮ, ವಿಕಲಚೇತನರಿಗೆ ನಿಮ್ಮ ಸಹಾಯ ಹಸ್ತ, ಇಷ್ಟೆಲ್ಲ ನೀವು ಮಾಡಬೇಕು ಅಂದರೆ ಇದಕ್ಕೆ ಹಣದ ಹೊಳೆ ಹರಿಲೇಬೇಕಲ್ಲ. ಆ ಹಣದ ವ್ಯವಸ್ಥೆ ಎಲ್ಲಿಂದ ಆಗ್ತಾ ಇದೆ? ಹೌದು, ಇದು ದಿಸ್ ಈಸ್ ಎ ವೆರಿ ಕಾಮನ್ ಕ್ವಶನ್. ಇಟ್ ವಿಲ್ ಸ್ಟ್ರೈಕ್ ಎನಿ ಮೈಂಡ್, ಎನಿ ರ್ಯಾಷನಲ್ ಮೈಂಡಿಗೆ ಸ್ಟ್ರೈಕ್ ಆಗೋದಂಥ ಒಂದು ಮಾತಿದು. ಆದರೆ ನಮಗೆ ದಿ ಐರನಿ ಈಸ್ ವಿ ಆರ್ ನಾಟ್ ಗೆಟಿಂಗ್ ಎನಿ ಫಂಡ್ಸ್ ಐದರ್ ಫ್ರಮ್ ದಿ ಗೌರ್ಮೆಂಟ್ ಆರ್ ಫ್ರಮ್ ಪೀಪಲ್. ಇಲ್ಲಿ ಫಂಡ್ಸ್ ಅಂತೂ ಬರ್ತಾ ಇಲ್ಲ. ಇನ್ನು ನಮ್ಮ ಮೆಂಬರ್ಸೇ ಕೆಲವರು ಅಭಿವೃದ್ಧಿ ಪಡೆದಿರೋರು ಕೆಲವು ಬುಕ್ಸ್ ತಂದು ಕೊಡ್ತಾರೆ ಪ್ರಾಜೆಕ್ಟ್ಸ್ಗೆ. ನಾವು ಜೊತೆಗೆ ಫಂಡ್ಸ್ ಡೊನೇಷನಲ್ಲಿ ನಾರ್ಮಲಾಗಿ ಎಲ್ಲೂ ಕೇಳಲಿಲ್ಲ, ಇವತ್ತಿನವರೆಗೂ ಕೇಳಲಿಲ್ಲ. ಈಗ ನಮ್ಮ ಚಾಲೆಂಜಸ್ಸು, ನಮ್ಮ ಸ್ಟ್ರಾಟಜೀಸು, ನಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನಮಗೆಲ್ಲೋ ಅನಿಸ್ತಾ ಇದೆ ಅಗತ್ಯ ಇದೆ ಅಂತ. ಸೊ ಈ ಒಂದು ಯೂನಿಟಿ ಆ್ಯಂಡ್ ವೆಲ್ಫೇರ್ ಪ್ರೋಗ್ರಾಮ್ ಇಸ್ ಎ ವೆರಿ ಎಕ್ಸ್ಪೆನ್ಸಿವ್ ಪ್ರೋಗ್ರಾಮ್ ಪ್ಯಾಕೇಜ್. ಸೊ ಆದರೂ ಕೂಡ ನಾವು ನಮ್ಮ ಇರೋ ಜನದಲ್ಲಿ ಏನು ನಮಗೆ ಸಹಪಾಠಿಯಾಗಿ ಕೈ ಜೋಡಿಸ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಕೂಡಿ ಮಾಡ್ತಾ ಇದ್ದೀವಿ. ಈಗ ನಾನು ಪೆನ್ಷನರು, ನನ್ನ ಪೆನ್ಷನಿಂದ ಒಂದು ಅಷ್ಟು ಹಣ, ಅದೇ ಥರ ಟೀಚರ್ಸ್ ಇದ್ದಾರೆ, ಒಂದು 1000 and 2000 ಅವ್ರದ್ದು ಶೇರ್ ಹಾಕ್ಕೊಳ್ತಾರೆ. ಹೀಗೆ ನಡೆಸ್ತಾ ಹೋಗ್ತಾ ಇದ್ದೀವಿ. ಬಟ್ ನಮಗೆ ಫಂಡ್ಸ್ ಹೆಚ್ಚು ಬಂದರೆ ವಿ ವಿಲ್ ಡೈವರ್ಸಿಫೈ ಅವರ್ ಆ್ಯಕ್ಟಿವಿಟೀಸ್ ಟು ಫರ್ದರ್ ಮೋರ್. ನಿಮ್ಮ ಸಂಸ್ಥೆಗೆ ಯಾರಾದರೂ ಹಣ ಕೊಡಬೇಕು ಅಂತ ಅಂದರೆ ನಿಮಗೆ ಫೋನ್ ಮಾಡಿ, ಹಣದ ರೂಪದಲ್ಲೇ ಕೊಡಬೇಕು ಅಂತೇನಿಲ್ಲ, ಅವ್ರ ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ಸ್ ಕೊಡಿಸ್ಬೋದು. ಈ ರೀತಿ ಯಾವ ರೀತಿಯಲ್ಲಿ ಸಹಾಯ ಬಂದ್ರೂ ಆ ಸಹಾಯನ ನೀವು ತಗೊಂಡು ಮತ್ತೆ ಯಾರಿಗೆ ಇಲ್ಲ ಅವರಿಗೆ ಆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಹೌದು. ಹಾಗೆ ನಿಮಗೆ CM ಇರ್ಬೋದು, ಆ್ಯಕ್ಚುಲಿ ಮಾಜಿ ಪ್ರಧಾನಿಗಳಿರ್ಬೋದು, ಈಗ ಬೊಮ್ಮಾಯಿಯವರು ಕೂಡ ನಿಮಗೆ ಕರೆದು ನಿಮಗೆ ಮಾಡಿರೋ ಒಂದು ಕೆಲಸಕ್ಕೆ ಒಂದು ಉತ್ತೇಜನ ಕೊಡಬೇಕು ಅಂತ, ಒಂದು ಬರಬೇಕು ಅಂತ ನಿಮ್ಮನ್ನು ಕರೆದಿದ್ದಾರೆ. ಅದ್ರ ಬಗ್ಗೆ ಏನಂತೀರಿ ಸರ್? ಇದು ಬಹಳ ಕಡೆ ನನಗೆ ಆ ಒಂದು ಹಾನರ್ ಅಂತೂ ಆಗಿದೆ.
ಭಾಳ ಮಿನಿಸ್ಟರ್ಸು ಸುರೇಶ್ ಕುಮಾರ್ ಅವರು MLA ಆಗಿದ್ದರು, ಮತ್ತು ಈ ದೇವೇಗೌಡರು ಆಗಿರ್ಬೋದು, ಇನ್ನೂ ಭಾಳ ಇವರು ಪೊಲಿಟಿಷಿಯನ್ಸ್, ರಾಜಕಾರಣಿಗಳು ಭಾಳ ಟೈಮಲ್ಲಿ ನನಗೆ ಭೇಟಿ ಆಗಿದ್ದಾರೆ. ಅವರು ಭಾಳ ಒಳ್ಳೆ ಮಾತುಗಳು ಹೇಳಿದ್ದಾರೆ. ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಂತ. ಬಟ್ ಗೈಡೆನ್ಸು ಅವರ ಒಂದು ಇನ್ಸ್ಪಿರೇಷನ್ ನಡೀತಾ ಇದೆ. ಈಗ ನಾವು ಮೊನ್ನೆ ಲಾಸ್ಟ್ ವೀಕ್ ಗವರ್ನರ್ಗೆ ಮೀಟ್ ಮಾಡಿ ಬಂದ್ವಿ. ಗವರ್ನರ್ ಕೂಡ NPC ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅವರಿಗೆ ಹೆಚ್ಚು ಕಾಳಜಿ ಇತ್ತು ಆ ವಿಷಯದಲ್ಲಿ. ಹಾಗಾಗಿ ಅವರು ನನಗೆ ಒಂದು ರಿಪೋರ್ಟ್ ಕೇಳಿದ್ದಾರೆ. ಸೊ ನಮ್ಮ ಸಂಘದಿಂದ ನಾವು ಒಂದು ರಿಪೋರ್ಟ್ ಕೊಡ್ತಾ ಇದ್ದೀವಿ, ಸೀಕಿಂಗ್ ಡೈರೆಕ್ಷನ್ ಟು ದಿ ಗೌರ್ಮೆಂಟ್ ಟು ಇಂಪ್ಲಿಮೆಂಟ್ NPC ಪ್ರೋಗ್ರಾಮ್. ಒಂದು 6 hour ಪ್ರೋಗ್ರಾಮ್ ಮಾಡಲೇಬೇಕು ಅಂತ. ನ್ಯಾಷನಲಿಸಮ್ ಪ್ರಮೋಷನ್ ಕ್ಯಾಂಪೇನ್ ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಇದನ್ನು ಮಾಡಬೇಕು ಅಂತ ನನ್ನ ಒಂದು ಅಪೀಲ್ ಇದೆ. ಬಟ್ ಅವರು ಅದನ್ನು ಪರಿಶೀಲನೆ ಮಾಡಿ ಏನು ಅಡ್ವೈಸ್ ಕೊಡ್ತಾರೆ ಅನ್ನೋದು ನೋಡಬೇಕು. ನಿಮ್ಮ ಅಪೀಲ್ಗೆ ನಿಮಗೆ ಅದು ಯಶಸ್ವಿ ಆಗಲಿ. ಲವ್ ಇಂಡಿಯಾ ಮುಖಾಂತರ ಇನ್ನಷ್ಟು ಕಾರ್ಯಕ್ರಮಗಳು, ಇನ್ನಷ್ಟು ಜನರಿಗೆ ಸಹಾಯ ಹಸ್ತ ಹರಿದು ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು.